ದೂರ ಯೋಜನೆಯಡಿ ಕೊಣ್ಣೂರು ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸುವ ಯೋಜನೆ ಅಂದಾಜು ವೆಚ್ಚ 48.69 ಕೋಟಿಗೆ ಸರ್ಕಾರದ ಆದೇಶದಂತೆ ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿ ಮತ್ತು ಪುರಸಭೆ ಕೊಣ್ಣೂರು ಇವರ ಸಹಯೋಗದಲ್ಲಿ ನಲಂದ ಇಂಜಿಕೋನ್ ಪ್ರೈವೇಟ್ ಲಿಮಿಟೆಡ್ ಇವರ ಒಂದು ಕಾಮಗಾರಿಯನ್ನು ನಿರ್ವಹಿಸಲಿದ್ದಾರೆ. ಅಂದಾಜು 48.69 ಕೋಟಿಯ ಈ ಯೋಜನೆಯು ಸೋಲಾಪುರ ಹತ್ತಿರ ಇರುವ ಘಟಪ್ರಭಾ ನದಿ ಪರದಂಡೆಯ ಕುಮಾರನ ಬಿಟ್ಟು ತೆಗಿರೋ ಅಡ್ಡು ಬರಬೇಡ ಒಂದು ಶಾಶ್ವತ ಕುಡಿಯುವ ನೀರು ಸರಬರಾಜು ಯೋಜನೆಯ ಒಂದು ಭೂಮಿ ಪೂಜಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಒಂದು ಸಮಾರಂಭಕ್ಕೆ ನಮ್ಮ ಗೋಕಾಕ್ ಕ್ಷೇತ್ರದ ಜನಪ್ರಿಯ ಶಾಸಕರು ಶ್ರೀಯುತ ರಮೇಶಣ್ಣ ಜಾರಕಿಹೊಳಿ ಅವರು ಆಗಮಿಸಿ ಈ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಅವರಿಗೆ ನಮ್ಮ ಕೊಣ್ಣೂರು ಪುರಸಭೆಯಿಂದ ಮತ್ತು ಸಮಸ್ತ ಕೊಣ್ಣೂರು ಪಟ್ಟಣದ ಗುರು ಹಿರಿಯರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತೀನಿ. ಅದೇ ತೆರನಾಗಿ ಈ ಒಂದು ನಮ್ಮ ಸಮಾರಂಭಕ್ಕೆ ನಮ್ಮ ಕೊಣ್ಣೂರು ಪುರಸಭೆಯ ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು ಮತ್ತು ಗೌರವಾನ್ವಿತ ಸರ್ವ ಸದಸ್ಯರು ಆಗಮಿಸಿದರೆ ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ಕೊತೀನಿ. ಈಗ ನಮ್ಮ ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿಯವರು ಪುರಸಭೆಯಿಂದ ಹಾಗೂ ಸಮಸ್ತ ಕೊಣ್ಣೂರು ಪಟ್ಟಣದ ಗಣ್ಯಮಾನ್ಯರಿಂದ ಮಾನ್ಯ ಶಾಸಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ಪಟ್ಟಣಕ್ಕೆ ಶಾಶ್ವತ 24 ತಾಸು ನೀರು ಸರಬರಾಜು, ಶುದ್ಧ ಕುಡಿಯುವ ನೀರಿನ ಸರಬರಾಜು ವ್ಯವಸ್ಥೆಯನ್ನು ಕಲ್ಪಿಸಬೇಕಂತೇಳಿ ಸನ್ಮಾನ್ಯ ಶಾಸಕರು ಅವರನ್ನ ಅಭಿನಂದಿಸ್ತಾ ಇದ್ದಾರೆ. ಗುತ್ತಿಗೆದಾರರು ದಯವಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಸರ್ ಕೊಣ್ಣೂರು ಗ್ರಾಮದ ಮಹಾಲಕ್ಷ್ಮಿ ತಾಯಿಗೆ ಶ್ರೀ ಶಾಸನ ನಮಸ್ಕರಿಸಿ, ಗ್ರಾಮದ ಎಲ್ಲ ದೇವಣ್ಣ ದೇವರಿಗೆ ಶ್ರೀ ಶಾಸನ ನಮಸ್ಕರಿಸಿ, ಜೊತೆ ಶುಭ ಮುಂಜಾನೆ ಕಾರ್ಯಕ್ರಮದಲ್ಲಿ ಒಂದು ಬಹಳದಿಂದ ಕೊಣ್ಣೂರು ಮತ್ತು ಸುತ್ತಮುತ್ತ ಎಲ್ಲ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗ್ರಾಮದ ಜನರು ನೀರಿನ ಬಗ್ಗೆ ಸ್ವಲ್ಪ ಕಷ್ಟಪಟ್ಟದ್ದು ಇವತ್ತಿನ ಪ್ರೇರಾಗಿದೆ. ಭಾಳ ಸಂತೋಷ. ವಿಶೇಷವಾಗಿ ಈ ಒಂದು ಅಮೃತ ಕೇಂದ್ರ ರಾಜ್ಯ ಸರ್ಕಾರ ಪ್ರಸ್ತುತ ಈ ಕಾಮಗಾರಿಯಲ್ಲಿ ಭಾಳಷ್ಟು ಎಲ್ಲ ಹೊಸ ಯೋಜನೆ ತಂದು ಶುದ್ಧ ಕುಡಿಯುವ ನೀರು ಮಾಡಿ ಆದಷ್ಟು ಬೇಗ ಕಾಂಟ್ರಾಕ್ಟ್ರಿಗೆ ಯಾಕೆ ಮುಂಜಾನೆ ಅವಾಗ ಸತ್ಕಾರ ಮಾಡೋಕ್ಕೆ ಹೋಗೋ ಕಾರಣ ಆದಷ್ಟು ಬೇಗ ಯಾಕೆ ಕಾಂಟ್ರಾಕ್ಟ್ ತೊಗೊಂಡು ಕೆಲಸ ಪ್ರಾರಂಭ ಮಾಡಿ ಲೇಟ್ ಮಾಡ್ಕೋದ್ರ ಮುಂದೆ ಭಾಳಷ್ಟು ಸಮಸ್ಯೆ ಆಗ್ತವೆ. ಅದಕ್ಕೆ ಅತಿ ಶೀಘ್ರದಲ್ಲಿ ತಾವು ಡಿಪಾರ್ಟ್ಮೆಂಟ್ ಸಹಿತ ಅದಕ್ಕೆ ಮೇಲೆ ತಮ್ಮ ವಿಸಿಟ್ ಮಾಡಿ
ಈ ಕಾಮಗಾರಿ ಒಳ್ಳೆ ರೀತಿಯಿಂದ ಮತ್ತು ಕ್ವಾಲಿಟಿ ಸಹಿತ ಒಳ್ಳೆಯದಿಂದ ಮಾಡಬೇಕು. ಮತ್ತು ಈಗ ಊರಿನ ವ್ಯಾಪ್ತಿಯಲ್ಲಿ ಎಲ್ಲ ಕೆಲಸ ಕಾಮಗಾರಿನೂ ಒಳ್ಳೆ ರೀತಿಯಿಂದ ವಿಶೇಷ ಕಾಳಜಿ ವಹಿಸಿ ಇಲ್ಲಿ ಸದಸ್ಯರಿರ್ಬೋದು, ಅಧಿಕಾರಿ ವರ್ಗದವರು ಎಲ್ಲ ಕೆಲಸನೂ ಒಳ್ಳೆ ಸುಸೂತ್ರವಾಗಿ ಮಾಡಿದ್ರಿ. ಇನ್ನು ಅನೇಕ ಕಾಮಗಾರಿ ಮಾಡೋಣ. ಈಗ ಬರುವಂಥ ಈಗ ಆಡಳಿತಾಧಿಕಾರಿ ಇರೋದ್ರಿಂದ ಸ್ವಲ್ಪ ಸಾರ್ವಜನಿಕ ತೊಂದರೆ ಆಗ್ತದೆ. ಮತ್ತು ಶೀಘ್ರದಲ್ಲೇ ಚುನಾವಣೆ ಆದ ನಂತರ ಮತ್ತೆ ಒಂದು ಒಳ್ಳೆ ಮೆಂಬರ್ನ ಆರಿ ತಂದು ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯ ಈ ಕೊಣ್ಣೂರು ಪಟ್ಟಣ ಪೂರ್ವ ಸಭೆ ವ್ಯಾಪ್ತಿಯಲ್ಲಿ ವಸತಿ ಸಹ ಇರ್ಬೋದು, ಕುಡಿ ನೀರು ಇರ್ಬೋದು, ಮೂಲಭೂತ ಸೌಕರ್ಯ ಎಲ್ಲ ಕೆಲಸವನ್ನು ಮಾಡೋಣ. ನಿಮ್ಮ ಸಹಕಾರ ಸದಾ ಇರಲಿ. ನಿಮಗೆ ಯಾವಾಗಲೂ ಅಭಿವೃದ್ಧಿಗೋಸ್ಕರ ತಮ್ಮ ಯಾವಾಗ ಪಕ್ಷಾತೀತವಾಗಿ ಕೆಲಸ ಮಾಡಿ ಎಲ್ಲ ಮನಸ್ಸು ಗೆದ್ದು ಎಲ್ಲ ಒಂದು ಕೆಲಸ ಮಾಡೋಣ. ಈ ಒಂದು ಕೊಣ್ಣೂರು ಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ ಮತ್ತೆ ಹೊಸ ಯೋಜನೆ ತಂದು ಸಾರ್ವಜನಿಕ ಒಳ್ಳೆ ಕೆಲಸ ಮಾಡೋದು ಹೇಳಿ ನಾನು ಉದ್ದೇಶಿ ಇವತ್ತು ಕೇಂದ್ರ ಪುರಸ್ಕೃತ ಅಮೃತ 2 ಯೋಜನೆಯಲ್ಲಿ ಕೊಣ್ಣೂರು ಪಟ್ಟಣಕ್ಕೆ ನೀರು ಕುಡಿಯುವ ವ್ಯವಸ್ಥೆಯ ಕುರಿತು ಕಾಮಗಾರಿಗೆ ಆಗಮಿಸಿರುತ್ತಾ ನಮ್ಮ ರಮೇಶಣ್ಣ ಜಾರಕಿಹೊಳಿ ಅವರಿಗೆ ನಮ್ಮ ಕೊಣ್ಣೂರಿನ ಎಲ್ಲ ನಾಗರಿಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೊಡ್ತಾ ಇದ್ದೇನೆ. ಈ ಒಂದು ಕುಡಿಯುವ ನೀರಿನ ಯೋಜನೆ ಭಾಳ ಸಂದ ನಮ್ಮಲ್ಲಿ ನೆನೆಗುದಿಗೆ ಬಿದ್ದಿತ್ತು. ಆದರೆ ಈಗ ಒಂದು 6 ತಿಂಗಳಿಂದ ನಮ್ಮ ರಮೇಶಣ್ಣ ಅವರು ದಿಲ್ಲಿ ಮಟ್ಟದಲ್ಲಿ ಹಾಗೂ ನಮ್ಮ ರಾಜ್ಯ ಮಟ್ಟದಲ್ಲಿ ಅದಕ್ಕೆ ಪ್ರಯತ್ನ ಪಟ್ಟು ಇವತ್ತು ಅದನ್ನು ಚಾಲನೆಗೊಳಿಸ್ತಾ ಇದ್ದಾರೆ. ಇದರಿಂದ ನಮ್ಮ ಕೊಣ್ಣೂರು ಪಟ್ಟಣಕ್ಕೆ 24x7 ನೀರು ಸರಬರಾಜು ಆಗ್ತಂತ ನಮಗೆ ಆ ಭರವಸೆ ಇದೆ. ಮತ್ತು ಇದಕ್ಕೆ ಸಲುವಾಗಿ ಶಿವಾಪುರ ಮಡ್ಡಿಯಲ್ಲಿ, ತಪ್ಸಿ ಮಡ್ಡಿ ಹಾಗೂ ಇಲ್ಲಿ ಈ ಒಂದು ಪ್ಲೇಸ್ 3 ಕಡೆ ಒಂದು 3 ಪ್ಲೇಸ್ ನೋಡಿ ಚಾಯ್ಸ್ ಮಾಡಿ ಇಲ್ಲಿ ವಾಟರ್ ಟ್ಯಾಂಕ್ಗಳು ನಿರ್ಮಿಸಲುವಾಗಿ ಒಂದು ಇದನ್ನು ಮಾಡಿದ್ದಾರೆ. ಇದರಿಂದ ಕೊಣ್ಣೂರು ಜನತೆ ನೀರಿನ ಹಾಕಾರ ಅನ್ನೋದು ಏನು ಈಗೊಂದು ಕೆಲವೊಂದು ದಿವಸದಿಂದ ಸ್ವಲ್ಪ ಚಾಲು ಐತಿ, ಅದರಿಂದ ನೀಗ್ತೈತಿ. ಮತ್ತು ಕೊಣ್ಣೂರು ಜನ ಎಲ್ಲ ಇದಕ್ಕೂ ತಾವು ಸಹಕಾರ ಕೊಡಬೇಕಂತ ಹೇಳಿ ನಾನು 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.